ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿಯಾಗಿರುವಂತಹ ಯಲಹಂಕ ಶಾಸಕರು ಎಸ್.ಆರ್. ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರ ಪರವಾಗಿ ಇವತ್ತು ಶಾಸಕರಾದಂತಹ ಎಸ್.ಆರ್. ವಿಶ್ವನಾಥ್ ಅವರು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿಧುರಾಶ್ವತ್ಥ ಕ್ಷೇತ್ರದಲ್ಲಿ ಇವತ್ತು ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದ್ದಾರೆ. ತಮ್ಮ ಜೊತೆ ಅವರೇ ಇದ್ದಾರೆ. ಅವರು ಯಾವ ರೀತಿಯ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ, ಚುನಾವಣಾ ಪ್ರಚಾರ ಯಾವ ರೀತಿ ನಡೀತಾ ಅವ್ರನ್ನೇ ಕೇಳೋಣ. ಸರ್, ತಮ್ಮ ಮಗ ಕೂಡ ಆಕಾಂಕ್ಷಿ, ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ರಿ, ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ರಿ. ತಮಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಭರವಸೆ ಸಿಕ್ಕಿದೆಯಾ? ಏನಾಗ್ತಿದೆ ಸರ್? ಈಗ ಅದು ಸೆಕೆಂಡ್ರಿ. ನಮಗೆ ಇವತ್ತು ನಮಗೆ ಕ್ಯಾಂಡಿಡೇಟ್ ಎಲ್ಲ ಕಡೆ ಕೂಡ ನರೇಂದ್ರ ಮೋದಿಯವರೇ ಅಂತಲೇ ನಾವು ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಪಕ್ಷ ಏನು ಕೆಲವು ಸಂಘಟನಾತ್ಮಕವಾಗಿ ಕೆಲವು ವಿಷಯಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ಮತ್ತು ನಮ್ಮ ಉಸ್ತುವಾರಿಗಳಾದಂಥ ಕಟ್ಟಾ ಸುಬ್ಬಣ್ಣವರು ಪ್ರಾರಂಭ ಗೌರಿಬಿದನೂರಿನ ವಿಧುರಾಶ್ವತ್ಥದ ಜಾಗದಿಂದ ಪ್ರಾರಂಭವನ್ನು ಮಾಡಿದ್ದೀವಿ. ನಾವು ಅಭ್ಯರ್ಥಿ ಯಾರೇ ಆಗಲಿ ನಾವು ಕೆಲಸವನ್ನು ನಾವು ಖಂಡಿತವಾಗೂ ನಾವು ಮಾಡ್ತೀವಿ. ನನ್ನ ಮಗ ಆಕಾಂಕ್ಷಿ ಇದ್ದಾನೆ. ಕೊನೆಗೆ ಇನ್ನೂ ಕೂಡ ಏನದು ತೀರ್ಮಾನ ಆಗಲಿಲ್ಲ ಅದರಲ್ಲಿ. ಯಾಕಂದರೆ ಇವತ್ತು ಎಷ್ಟು ವರಿಷ್ಠರು ಕೂಡ ಇದು JDSಗೆ ಹೋಗ್ತದೋ BJPಗೆ ಹೋಗ್ತದೋ ಅನ್ನತಕ್ಕಂಥದ್ದು ಇಲ್ಲ. ನನಗೆ ಗೊತ್ತಿರೋ ಹಾಗೆ 99 ಭಾಗ ಇದು ಭಾರತೀಯ ಜನತಾ ಪಾರ್ಟಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೊಡ್ತಾರೆ. ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಕಾರ್ಯಕರ್ತರ ಅಭಿಪ್ರಾಯ ಎಲ್ಲವನ್ನೂ ತಗೊಂಡು ವರಿಷ್ಠ ತೀರ್ಮಾನವನ್ನು ತಗೊತಾರೆ. ಏನೇ ಆದರೂ ಕೂಡ ನಾವು ಈ ಬಾರಿ ಮತ್ತೆ ಚಿಕ್ಕಬಳ್ಳಾಪುರವನ್ನು ಭಾರತೀಯ ಜನತಾ ಪಾರ್ಟಿಗೆ ತಗೊಳ್ಳೋದಕ್ಕೆ ನಾವು ಈಗಾಗಲೇ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೀವಿ. ನಾವೆಲ್ಲ ಕೂಡ ನಮ್ಮ ಪಕ್ಷದಲ್ಲಿ ಅದೇ ಸಿದ್ಧಾಂತ. ಎಷ್ಟೇ ಜನ ಆಕಾಂಕ್ಷಿಗಳಿದ್ರು ಕೇಳ್ಬೋದು, ಆದರೆ ಪಕ್ಷ ಒಂದು ಸರಿ ತೀರ್ಮಾನ ತೊಗೊಂಡ್ರೆ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಚಿಕ್ಕಬಳ್ಳಾಪುರ ಈ ಭಾರತೀಯ ಜನತಾ ಪಾರ್ಟಿಗೆ ಲೋಕಸಭಾ ಚುನಾವಣೆಯಲ್ಲಿ ಭಾಳ ಭದ್ರವಾದಂಥ ಬುನಾದಿ ಇರ್ತಕ್ಕಂಥದ್ದು. ಕಳೆದ ಸರಿ ನಾನು ಒಬ್ಬ ಶಾಸಕನಿದ್ದಾಗೇ ನಾವು ಸನ್ಮಾನ್ಯ ಬಚ್ಚೇಗೌಡರನ್ನ 1,86,000 ಮತಗಳ ಅಂತರದಿಂದ ಗೆಲ್ಲಿಸಿದ್ವಿ. ಯಲಹಂಕದಲ್ಲೇ 76,000 ಲೀಡ್ ಕೊಟ್ಟಿದ್ವಿ. ಈಗ ಇಬ್ಬರು ಶಾಸಕರಿದ್ದೀವಿ ದೊಡ್ಡಬಳ್ಳಾಪುರ. ಮತ್ತು ಓಟಿನ ಪರ್ಸೆಂಟೇಜಲ್ಲೂ ಕೂಡ ಲೆಕ್ಕ ಹಾಕ್ಕೊಂಡ್ರೆ ನಾವು ಬಾಗೇಪಲ್ಲಿ, ದೇವನಹಳ್ಳಿ ಇಲ್ಲೆಲ್ಲ ಕೂಡ ಸಾಕಷ್ಟು ಪ್ರಗತಿಯನ್ನು ಕೂಡ ನಾವು ಸಾಧಿಸಿದ್ದೀವಿ. 100ಕ್ಕೆ 100 ಭಾಗ ಯಾರೇ ಅಭ್ಯರ್ಥಿ ಆದರೂ ಕೂಡ ಈ ಸರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಗೆಲ್ಲಿಸ್ಕೊಡ್ತಕ್ಕಂಥದ್ದು. ಜೊತೆಯಲ್ಲಿ ಇವತ್ತು JDS ಕೂಡ ಇವತ್ತು ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಎಲ್ಲೂ ಕೂಡ ಸಾಕಷ್ಟು JDS ಪ್ರಬಲವಾಗಿರ್ತಕ್ಕಂಥ ಕ್ಷೇತ್ರಗಳು ಕೂಡ ಇದೆ. ಇಬ್ಬರು ಶಾಸಕರಿದ್ದಂಥ ಕ್ಷೇತ್ರ ದೇವನಹಳ್ಳಿ ಮತ್ತು ನೆಲಮಂಗಲ. ಸೊ ಅವರ ಬೆಂಬಲದಿಂದ ನಾವು ಕಳೆದ ಬಾರಿಗಿಂತಲೂ ಕೂಡ ಡಬಲ್ ಡಿಜಿಟಲ್ಲಿ ನಾವು ಗೆಲ್ಲುವಂಥ ಸಾಧ್ಯತೆಗಳಿದೆ. ನಾವು ಅದಕ್ಕೋಸ್ಕರ ಇವತ್ತು ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ತಾವು ಆಕಾಂಕ್ಷಿ ಅಂತ ಹೇಳ್ತೀರಾ, ನರೇಂದ್ರ ಮೋದಿ ಅಭ್ಯರ್ಥಿ ಅಂತ ಹೇಳ್ತೀರಾ, ಆದರೆ ಕೆಲವರು ನನಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತೇಳಿ ಹಾಗಾಗಲೇ ಪ್ರಚಾರ ಆರಂಭ ಮಾಡಿಬಿಟ್ಟಿದ್ರು. ಅಲ್ಲ, ಏನೇ ಪ್ರಚಾರ ಮಾಡಿದ್ರು ಸಿಂಬಲ್ಲು ಕಮಲಕ್ಕೆ ತಾನೇ ಕೇಳುವಂಥದ್ದು. ಅವರು ಕೂಡ ಯಾರೇ ಮಾಡಿದರೂ ಕೂಡ ನನಗೆ ಅನ್ನೋದಕ್ಕಿಂತಲೂ ಕಮಲಕ್ಕೆ, ನರೇಂದ್ರ ಮೋದಿಯವರಿಗೆ ಅಂತ ಎಲ್ಲ ಕೇಳಿರ್ತಕ್ಕಂಥದ್ದು. ಒಟ್ಟಾರೆ ಯಾರೇ ಮಾಡಿದ್ರು ಕೂಡ ಅದು BJPಗೆ ಅನುಕೂಲ ಆಗ್ತದೆ. ಎಲ್ಲ ಒಂದು ಕಡೆ ಇವತ್ತು ಅವರ ಜಿಲ್ಲೆ ಅವ್ರು ಬರಬೇಕಾಯ್ತು, ಯಾಕೆ ಬಂದಿಲ್ಲ ಸರ್? ಇಲ್ಲ, ಇವತ್ತು ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟವ್ರೆ. ಪಕ್ಷದಲ್ಲಿ ಯಾರು ಎಲ್ಲಿ ಹೋಗಬೇಕು ಅಂತ ಹೇಳ್ತಾರೆ ಮಾಡ್ತಾರೆ. ಬಹುಶಃ ಅವರಿಗೆ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಅಲ್ಲಿ ಕೊಡ್ಬೋದೇನೋ ಗೊತ್ತಿಲ್ಲ. ಇದು ಮೊದಲನೇದಾಗಿ ಗೌರಿಬಿದನೂರು ನಾವು ಶುರು ಮಾಡಿದ್ದೀವಿ. ಅವರು ಕೂಡ ನಮ್ಮ ಪಕ್ಷದ ನಾಯಕರು ಸುಧಾಕರ್ ಅವರು, ಅವರಿಗೆ ಪಕ್ಷ ಏನು ಸಂಘಟನೆಯನ್ನು ಕೊಡ್ತದೋ ಖಂಡಿತವಾಗಿ ಕೂಡ ಅವ್ರು ಮಾಡ್ತಾರೆ. ನಾವು ಕೆಲವು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಹಿಂದೆ ಇತ್ತು, ಆದರೆ ಇವತ್ತು ಯಾವುದು ಕೂಡ ಆ ಥರದ್ದಿಲ್ಲ. ಮಾಧ್ಯಮಗಳಲ್ಲಿ ಕೆಲೇ ಬಂದರೂ ಕೂಡ ಅದು ಯಾವುದು ಕೂಡ ಕೆಲವು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳು. ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ನೋಡ್ತೀರಿ, ನೀವೇ ಕೊಡ್ತೀರಿ. ಇನ್ನೊಂದು ಕೆಲವೇ ದಿನಗಳಲ್ಲಿ ಎಲ್ಲ ನಾಯಕರು ಕೂಡ ಒಟ್ಟಾಗಿ ಸಣ್ಣ ಪುಟ್ಟ ಯಾರೇ ಆಕಾಂಕ್ಷಿಗಳಿದ್ರು ಕೂಡ ಒಂದಾಗಿ ಕೆಲಸ ಮಾಡೋಂಥ ಎಲ್ಲ ಸನ್ನಿವೇಶಗಳನ್ನು ನೀವು ನೋಡ್ತೀವಿ. ಕೇಂದ್ರ ಕಚೇರಿ ದೇವನಹಳ್ಳಿಯಲ್ಲಿ ಓಪನ್ ಮಾಡ್ತೀವಿ, ಕಾರ್ ರ್ಯಾಲಿ ಮಾಡ್ತೀವಿ ಅಂದರೆ ಇದು ಯಾವಾಗ, ಹೇಗೆ ಸರ್? 29ನೇ ತಾರೀಕು ಒಂದು ಒಳ್ಳೆಯ ದಿನ. ಆವತ್ತು ನಾವು ಈಗಾಗಲೇ ನಮ್ಮ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಜಾಗವನ್ನು ನೋಡಿದ್ದೀವಿ. ದೇವನಹಳ್ಳಿಯಲ್ಲಿ ಕೇಂದ್ರ ಕಚೇರಿಯನ್ನು ಮಾಡ್ತೀವಿ. ಚಿಕ್ಕಬಳ್ಳಾಪುರದಲ್ಲೂ ಒಂದು ಚುನಾವಣಾ ಕಚೇರಿಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀವಿ. ಅದಕ್ಕೆ ಪೂರ್ವಭಾವಿಯಾಗಿ 29ನೇ ತಾರೀಕೇ ನೆಲಮಂಗಲ ಕ್ಷೇತ್ರದ ಒಂದು ರ್ಯಾಲಿ ಮುಗೀತದೆ ಅವತ್ತು. ಆ ರ್ಯಾಲಿಗೂ ಕೂಡ ನಮೋ ವಿಜಯ ಸಂಕಲ್ಪ ಯಾತ್ರೆ ಅಂತೇಳಿ ಇಟ್ಕೊಂಡಿದ್ದೀವಿ ನಾವು. ನರೇಂದ್ರ ಮೋದಿ ವಿಜಯ ಸಂಕಲ್ಪ ಯಾತ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಂತೇಳಿ. 3ನೇ ತಾರೀಕು ಭಾನುವಾರ ಯಲಹಂಕದಿಂದ ಪ್ರಾರಂಭ ಆಗ್ತದೆ. ಉಳಿಕೆ 7 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸುಮಾರು 500ಕ್ಕಿಂತ ಹೆಚ್ಚು ಕಾರುಗಳು, ಅಂದರೆ 4 ಚಕ್ರಗಳ ವಾಹನದಲ್ಲಿ ನಾವು ಭಾಳ ವ್ಯವಸ್ಥಿತವಾಗಿ ಒಂದು ರ್ಯಾಲಿಯನ್ನು ಕೂಡ ನಾವು ಮಾಡ್ತೀವಿ. ಮತ್ತೊಮ್ಮೆ 2024ಕ್ಕೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು, ಈ 2 ಸ್ಲೋಗನ್ ಇಟ್ಕೊಂಡು ಅದು ಭಾಳ ದೊಡ್ಡ ಒಂದು ಪ್ರಮಾಣದಲ್ಲಿ ರ್ಯಾಲಿಯನ್ನು ಮಾಡ್ತೀವಿ. ಸರ್, ಕಾಂಗ್ರೆಸ್ ಗ್ಯಾರಂಟಿಗಳನ್ನು ತಾವು ಟೀಕೆ ಮಾಡ್ತಿದ್ದೀರಿ, ವ್ಯಂಗ್ಯ ಮಾಡ್ತೀರಿ. ಆದರೆ ಇವತ್ತು ಶಿವಮೊಗ್ಗದಲ್ಲಿ ಸಮಾವೇಶದಲ್ಲಿ DKಶಿ ಅವರು ಹೇಳ್ತಿದ್ದಾರೆ, ನಮ್ಮ ಗ್ಯಾರಂಟಿಗಳಿಂದಲೇ ಇವತ್ತು ಜನ ಸಂತೋಷವಾಗಿದ್ದಾರೆ, ಅವರು ನಮಗೆ ಮುಂದಿನ ದಿನಗಳಲ್ಲಿ ಮತ ಕೊಡ್ತಾರೆ, ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಪ್ಲಸ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಭಾಷಣ ಮಾಡ್ತಾರೆ. ನೋಡಿ ಇವರೇ, ಬರಗಾಲ ಇವತ್ತು ತಾಂಡ ಆಡಾಗ್ತಾ ಇದೆ. ನೀವು ಕ್ಯಾನ್ವಾಸ್ಗಳಲ್ಲಿ ಹೋಗಿ ಕೇಳ್ತಾರೆ, ಗ್ಯಾರಂಟಿನ ಕೇಳ್ತಾರೋ ಕುಡಿಯೋ ನೀರು ವಿದ್ಯುತ್ತನ್ನು ಕೇಳ್ತಾರೆ, ಗೊತ್ತಾಗಲಿ ಅತ್ಲ ಕಡೆಗೆ. ಜನ ಹೇಳ್ತಾ ಇರೋದು ನಿಮ್ಮನ್ನು ಯಾವನು ಕೇಳಿದ್ದ ಗ್ಯಾರಂಟಿ ಕೊಡು ಅಂತೇಳಿ. ರಸ್ತೆ ಗುಂಡಿ ಬಿದ್ದಿದೆ, ಕರೆಂಟು ಇಲ್ದಂಗೆ ಆಗಿದೆ, ಎಲ್ಲ ಬೆಲೆಗಳು ಜಾಸ್ತಿ ಹಾಕ್ಕೊಂಡು ಹೋಗ್ತಾ ಐತೆ. ಕುಡಿಯೋ ನೀರಿಲ್ಲ ಅಂತಂದರೆ ಗ್ಯಾರಂಟಿ ತಗೊಂಡು ಏನು ಮಾಡ್ತೀರಿ? ಮತ್ತು ಎಷ್ಟು ಜನಕ್ಕೆ ಗ್ಯಾರಂಟಿ ಬರ್ತಾಯಿದೆ? ನಾವೇನು ಗ್ಯಾರಂಟಿ ವಿರೋಧ ಮಾಡ್ತಾ ಇಲ್ಲ. ನಿಮ್ಗೆ ಗ್ಯಾರಂಟಿ ಮೇಲೆ ಓಟ್ ಕೊಟ್ಟಿರ್ತಕ್ಕಂಥದ್ದು MLA ಎಲೆಕ್ಷನ್ಗೆ,
ಅದನ್ನೇ MP ಎಲೆಕ್ಷನ್ಗೆ, ಲೋಕಸಭಾ ಎಲೆಕ್ಷನ್ಗೆ ಮತ್ತು ಲೋಕಲ್ ಎಲೆಕ್ಷನ್ಗಳಿಗೆಲ್ಲ ಕೂಡ ಉಪಯೋಗಿಸ್ತಾರೆ. ಜನ ದಡ್ರಲ್ಲ ಅದ್ರ ಕಡೆಗೆ. ಸೊ ಇದು ದೇಶದ ಚುನಾವಣೆ ಆಗಿರತಕ್ಕಂಥದ್ರಿಂದ ಇದಕ್ಕೂ ಲೋಕಸಭಾ ಚುನಾವಣೆಗೆ ಯಾವುದೇ ಸಂಬಂಧ ಇರೋದಿಲ್ಲ. ಅವರೆಷ್ಟೇ ಪ್ರಯತ್ನ ಪಟ್ಟರು ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಗ್ಯಾರಂಟಿ ಮಾಡೋಕ್ಕೆ ಹೋದ್ರು ಪಲ್ಟಿ ಹಾಕ್ಕೊಂಡ್ರು ಅದ್ರ ಕಡೆಗೆ. ಜನ ಬುದ್ಧಿವಂತಿದ್ದಾರೆ, ದೇಶ ಮೊದಲು ಅಂತ ಹೇಳ್ತಾರೆ. ಮಿಕ್ಕಿದ ಗ್ಯಾರಂಟಿಗಳೆಲ್ಲ ಕೂಡ ನಾವು ಕೊಟ್ಟಿಲ್ವ ಗ್ಯಾರಂಟಿ, ಮೋದಿನೇ ಗ್ಯಾರಂಟಿ. ಅದಕ್ಕಿಂತ ಇನ್ನೇನು ಗ್ಯಾರಂಟಿ? ಎಷ್ಟೊಂದು ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಮೋದಿ ಗ್ಯಾರಂಟಿ ಮುಂದೆ ಇವೆಲ್ಲ ಕೂಡ ನಶ್ವರ. ಯಡಿಯೂರಪ್ಪನವ್ರು ಏನು ಮಾಡಿದ್ರು? ಯಡಿಯೂರಪ್ಪನವ್ರು CM ಆಗಿದ್ದಾಗ ನಾವಿದ್ದಾಗ ಇವೆಲ್ಲ ಮಾಡಿದ್ದು ಅವ್ರೇನು ಸೈಕಲ್ ಕೊಟ್ಟರು, ಸೀರೆ ಕೊಟ್ಟರು, ಅದನ್ನು ಮುಂದುವರಿಸಲಿಲ್ವಲ್ಲ ಅಂತ. ಯಾರು ಮುಂದುವರಿಸಿಲ್ಲ? ಯಡಿಯೂರಪ್ಪನವ್ರು ಮಾಡಿದ್ದು ನೀವು ಯಾರು 4,000 ಯಡಿಯೂರಪ್ಪ ಕೊಟ್ಟಿದ್ರಲ್ಲ, ನಿಲ್ಲಿಸಿದವ್ರು ಯಾರು? ನೀವು ತಾನೇ. ವಿದ್ಯಾಸಿರಿ ಬಡವರ ಮಕ್ಕಳಿಗೆ ಫೀಸ್ಗಳನ್ನು ಮನ್ನಾ ಮಾಡಿ ಕಡಿಮೆ ಮಾಡೋದನ್ನು ನಿಲ್ಲಿಸಿದವ್ರು ಯಾರು? ನೀವು ತಾನೇ. ರೈತರ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ನಾವೆಲ್ಲ ಕೂಡ ಕಂಬ ಇರ್ಬೋದು, ಟ್ರಾನ್ಸ್ಫಾರ್ಮರನ್ನು ನಾವು ಕೊಡ್ತಾ ಇದ್ವಿ, ನಿಲ್ಲಿಸಿದವ್ರು ಯಾರು? ನೀವು ತಾನೇ. ಈ ಥರ ಯಡಿಯೂರಪ್ಪ ಅವರು ಮೊದಲು ಯೋಜನೆಗಳನ್ನು ಶುರು ಮಾಡಿದ್ದು ಅವ್ರ ಕಾಲದಲ್ಲಿ ಡೆವಲಪ್ಮೆಂಟ್ ಶುರುವಾಗಿರ್ತಕ್ಕಂಥದ್ದು. ನಿಮ್ಮ ಕಾಲದಲ್ಲಿ ಇಲ್ಲಿವರೆಗೂ ಇಂದು ಒಂದು ನಯಾ ಪೈಸಾ ಕ್ಷೇತ್ರದ ಅಭಿವೃದ್ಧಿಗೆ ಏನಾದರೂ ದುಡ್ಡು ಕೊಟ್ಟಿದ್ದೀರಾ? ಕೇಳಿ ಜನಗಳು, ಕಾಂಗ್ರೆಸ್ ಅವ್ರನ್ನೇ ಕೇಳ್ರಿ. ಗುಂಡಿ ಮುಚ್ಚಕ್ಕೆ ಏನಾದರೂ ಕಾಸು ಕೊಟ್ಟಿದ್ದೀರಾ ನೀವು? ಅಭಿವೃದ್ಧಿ ಅಂತಂದರೆ ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿಗಳನ್ನು ಮಾಡಬೇಕು. ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವನ್ನು ಕೂಡ ನೀವು ಮಾಡಬೇಕು. 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, 5 kg ಅಕ್ಕಿ ಕೇಂದ್ರ ಸರ್ಕಾರದ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು. ನೀವು ಯಾಕೆ ಅದನ್ನು ಸೇರಿಸ್ತೀರಿ? ಈಗ ಎಲ್ಲಿ ಕೊಡ್ತಾ ಇದ್ದೀರಿ? 3 kg ಅಕ್ಕಿ, 2 kg ರಾಗಿ ಕೊಡ್ತಾ ಇದ್ದೀರಿ ನೀವು. ಉಳಿಕೆದಕ್ಕೆ ದುಡ್ಡು ಕೊಡ್ತಾ ಇದ್ದೀರಿ ನೀವೆಲ್ಲ ಕೂಡ. ಏನು ಕೇಂದ್ರ ಸರ್ಕಾರ ನೀವು 10 kg ಘೋಷಣೆ ಮಾಡಿ ಕಾಂಗ್ರೆಸ್ ಅವ್ರು ಗೆದ್ದು ಬಿಡಲಿ, ನಾವು 10 kg ಅಕ್ಕಿ ಕೊಡ್ತೀವಿ ಅಂತ ಏನಾದರೂ ನರೇಂದ್ರ ಮೋದಿ ಅವರು ಹೇಳಿದ್ರೆ, ಇವತ್ತು ಅವ್ರ ಮೇಲೆ ಗೂಬೆ ಕುಂಡಿಸುವಂಥದ್ದು, GST ದುಡ್ಡು ಬಂದಿಲ್ಲ ಅಂತೇಳಿ ಕರ್ಕೊಂಡೋಗಿ ಡ್ರಾಮಾ ಮಾಡುವಂಥದ್ದು. ಯಾಕಂದರೆ ಈಗ ಜನ ಕ್ಷೇತ್ರಕ್ಕೆ ಹೋದಾಗ ಇಟ್ಟಾಡಿಸ್ತಾರೆ, ಎಲ್ಲಿ ನಮಗೆ ಯಾಕೆ ಈ ಥರ ರೇಟ್ಗಳು ಜಾಸ್ತಿ ಮಾಡಿದಿರಿ, ಏನೂ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಮೇಲೆ ತೋರಿಸೋದು ಒಂದು ಗೂಬೆ ಕುಂಡಿಸವ್ರೆ. ಯಾರು ಗುಗ್ಗುಗಳಲ್ಲ. ಇವತ್ತೆಲ್ಲ ಭಾಳ ಬುದ್ಧಿವಂತರು. ಆಧುನಿಕ ಕಾಲ, ಮೊಬೈಲ್ ನೋಡ್ತಾರೆ, TV ನೋಡ್ತಾರೆ, ವಿಚಾರ ಗೊತ್ತಿರ್ತಕ್ಕಂಥದ್ದು. 100ಕ್ಕೆ 100 ಭಾಗ ಒಂದು ಕ್ಷೇತ್ರನೂ ಕೂಡ ನಾವು ಗೆಲ್ಲೋತಕ್ಕಂಥದ್ದು ಅಸಾಧ್ಯ. ಮಂತ್ರಿಗಳನ್ನೆಲ್ಲ ನಿಲ್ಲಿಸ್ತಾವ್ರೆ, ತಪ್ಪಿಸ್ಕೊಂಡು ಓಡೋಗ್ತಾವ್ರೆ ಅದ್ರ ಕಡೆಗೆ. ಆಯ್ತು, DK ಶಿವಕುಮಾರ ನಿಂತ್ಕೊಳ್ಳಿ ನೋಡೋಣ, ಬೆಂಗಳೂರಲ್ಲಿ ಯಾವುದಾನ ಒಂದು ಕ್ಷೇತ್ರಕ್ಕೆ ನಿಂತ್ಕೊಳ್ಳಿ. ಸಾಧ್ಯ ಇಲ್ಲ. ಅವೆಲ್ಲ ಕೂಡ ಜನ ಅವ್ರಿಗೂ ಪಲ್ಸ್ ಗೊತ್ತಿದೆ ಅದರದ್ದು. ಗ್ಯಾರಂಟಿ ಇದನ್ನು ಹೇಳ್ಕೊಂಡೋಯ್ತು ಅಂದರೆ ಗ್ಯಾರಂಟಿ ಸರಿ ಅವ್ರು ಸೋಲೋಂಥದ್ದೇ. ಇದಿಷ್ಟು ಇವತ್ತು ಯಲಹಂಕ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ TV, ಚಿಕ್ಕಬಳ್ಳಾಪುರ.